ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ ರಾಜ್. ಸ್ನೇಹಿತರೆ, ಬಹಳ ದಿನಗಳ ನಂತರ ವ್ಲಾಗ್ ಮಾಡೋದಕ್ಕೆ ಮುಂದಾಗಿದ್ದೀನಿ. ಒತ್ತಡದ ದಿನಗಳಿಂದಾಗಿ ವಿಡಿಯೋ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ, ದಯಮಾಡಿ ಕ್ಷಮಿಸಿ. ಆದರೆ ಈ ಸುಂದರವಾದ ದೇವಾಲಯದಿಂದ ಮತ್ತೆ ನನ್ನ ವ್ಲಾಗ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಯಾವುದು ಆ ದೇವಾಲಯ, ಎಲ್ಲಿದೆ, ಎಲ್ಲವನ್ನ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ ಬನ್ನಿ ದೇವಾಲಯದ ಕಡೆಗೆ ಹೋಗೋಣ. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಹೌದು ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯ ದೇವಾಲಯಕ್ಕೆ. ಈ ದೇವಾಲಯಕ್ಕೆ ನಮ್ಮ ಬೆಂಗಳೂರಿನಿಂದ ಮೊದಲು ಮಳವಳ್ಳಿಗೆ ತಲುಪಬೇಕು. ಮಳವಳ್ಳಿಯಿಂದ ನಮ್ಮ ಆಟೋ ಸ್ನೇಹಿತರ ಸಹಾಯದೊಂದಿಗೆ ನಾವು ದೇವಾಲಯವನ್ನು ತಲುಪಬಹುದು. ಏನೇ ಹೇಳಿ ಸ್ನೇಹಿತರೆ, ಈ ಆಟೋ ಪ್ರಯಾಣ ನನ್ನ ಆಲ್ ಟೈಮ್ ಫೇವ್ರೇಟ್. ಹೀಗೆ ನಮ್ಮ ಪ್ರಯಾಣ ದೇವಾಲಯದೆಡೆಗೆ ಸಾಗ್ತಾ ಇತ್ತು. ಈ ಪುಣ್ಯಕ್ಷೇತ್ರಕ್ಕೆ ನಾನು ಫಸ್ಟ್ ಟೈಮ್ ಬರ್ತಿರೋದು. ದಾರಿಯುದ್ದಕ್ಕೂ ಒಂದೆಡೆ ಹಸಿರ ರಾಶಿ ಇದ್ದರೆ ಇನ್ನೊಂದೆಡೆ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಈ ಸುಂದರವಾದ ವಾತಾವರಣದಲ್ಲಿ ಪ್ರಯಾಣಿಸ್ತಾ ನಾವು ದೇವಾಲಯವನ್ನು ತಲುಪಿದ್ವಿ. ಹಾಗೆ ದೇವಾಲಯದ ಕುರಿತು ತಿಳಿದುಕೊಳ್ಳೋದಕ್ಕೆ ನನಗೆ ಆಸಕ್ತಿ ಕೂಡ ಹೆಚ್ಚಾಗಿತ್ತು. ಇದೇ ನೋಡಿ ನಮ್ಮ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯ ದೇವಾಲಯ. ಮೊದಲು ನಾವು ಹೊರಟಿದ್ದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕೊಳದ ಹತ್ತಿರ. ಇಲ್ಲಿ ನಮ್ಮ ಕೈಕಾಲು ಮುಖವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕಷ್ಟೇ ಅವಕಾಶ ಇರೋದು. ಸೊ ನಾವು ಕೂಡ ಶುದ್ಧಿಯಾಗಿ ದೇವಾಲಯದ ಒಳಗಡೆ ಪ್ರವೇಶಿಸಿದ್ವಿ. ಸ್ನೇಹಿತರೆ, ಈ ದೇವಾಲಯದ ವಿಶೇಷತೆ ಏನಂದರೆ, ಈ ದೇವಾಲಯದಲ್ಲಿ 2 ಅದ್ಭುತವಾದ ಕೊಳಗಳಿವೆ. ಮೊದಲನೇದು ಆವಾಗಲೇ ನೋಡಿದ್ವಲ್ಲ, ಆ ಕೊಳದಲ್ಲಿ ಶುದ್ಧಿಯಾಗಿ ನಂತರ ಇನ್ನೊಂದು ಕೊಳದಲ್ಲಿ ಸ್ನಾನವನ್ನು ಮಾಡಿ ಸ್ವಾಮಿಯ ಸೇವೆ ಮಾಡಿದರೆ ಎಂತಹದೇ ಚರ್ಮ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ಸತ್ಯ. ಇವಾಗ ನಾವು ಹೊರಟಿರೋದು ಇನ್ನೊಂದು ಕೊಳದ ಹತ್ತಿರ. ಈ ಕೊಳದಲ್ಲಿ ಸ್ನಾನಕ್ಕೆ ಅವಕಾಶವಿದೆ. ಇಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ಸ್ವಾಮಿಯ ಪೂಜೆಗೆ ಮುಂದಾಗಬೇಕು. ನಂತರ ನಾವು ಮೊದಲು ಹೊರಟಿದ್ದು ನಾಗಬನದ ಹತ್ತಿರ. ಇಲ್ಲಿ ಹುತ್ತಕ್ಕೆ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ. ಪೂಜೆ ಆದ ನಂತರ ಪಕ್ಕದಲ್ಲಿರುವ ಬಸವಣ್ಣರಿಗೆ ನಮಸ್ಕರಿಸಿ ಸ್ವಾಮಿಯ ದರ್ಶನಕ್ಕೆ ಮುಂದಾದ್ವಿ. ದೇವಾಲಯವನ್ನು ನೋಡಿದ ತಕ್ಷಣ ನಮಗನಿಸುತ್ತೆ ಇದು ಬಹಳ ಪುರಾತನವಾದ ದೇವಾಲಯ ಅಂತ. ಎಲ್ಲರೂ ಸ್ವಾಮಿಯ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದವನ್ನು ತಗೊಂಡ್ವಿ. ನಂತರ ಈ ಸುಂದರವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಮುಂದಾದೆ. ಇಲ್ಲಿನ ಅರ್ಚಕರಾದಂತಹ ಶ್ರೀ ರಾಜಶೇಖರ ದೀಕ್ಷಿತ್ ಅವರನ್ನ ಭೇಟಿ ಮಾಡಿದೆ. ಬನ್ನಿ ದೇವಾಲಯದ ಬಗ್ಗೆ ಗುರುಗಳಿಂದಾನೇ ತಿಳಿದುಕೊಳ್ಳೋಣ. ಸತ್ಯಸ್ತು ನಿರಪಾಕ್ಷಂ ಶಿಖಿವಾಹಂ ಷಡಾನನಂ ದಾರುಣಂ ರಿಪರೋಗಗ್ನಂ ಭಾವೇತ್ ಕುಟಧ್ವಜಂ. ಇದು ಮೂಲತಃ ಸುಬ್ರಹ್ಮಣ್ಯ ಕ್ಷೇತ್ರ, ಮತ್ತಿತಾಳೇಶ್ವರ ಸ್ವಾಮಿ ಕ್ಷೇತ್ರ. ಹಿಂದೆ ಒಂದು ದೊಡ್ಡ ಕಾಡು. ಕಾಡಿನ ಮಧ್ಯದಲ್ಲಿ ಮತ್ತಿ ಮರ ಅಂತ ಇತ್ತು. ಮತ್ತಿ ಮರದ ಸುತ್ತ ಹುತ್ತ ಬೆಳೆದಿತ್ತು. ಹಸುಗಳು ಬಂದು ಕಾಡಲ್ಲಿ ಹುಲ್ಲು ತಿಂದು ಮುಸ್ಸಂಜೆ ಟೈಮಲ್ಲಿ ಮರದ ಸುತ್ತ ಇರುವಂಥ ಹುತ್ತಕ್ಕೆ ಹಸುಗಳೆಲ್ಲ ಮರದ ಸುತ್ತ ನಿಂತ್ಕೊಂಡು ಹಾಲಾಕಿ ಹೋಗ್ತಾ ಇತ್ತು. ಮನೆಯಲ್ಲಿ ಹಸಿನೆದರಲ್ಲಿ ಹಾಲು ಹಿಂಡಿದ್ರೆ ರಕ್ತ ಬರ್ತಾಯಿತ್ತು. ದಿನ ಹಸು ಹಾಲು ಕೊಡ್ತಿದ್ದಂಥ ಹಸುಗಳು ರಕ್ತ ಬರ್ತಿದ್ದಾಗ ಏನೋ ಸಮಸ್ಯೆ ಇದೆ ಅಂತ ಗಾಬರಿಯಾಗಿ ಜನಗಳು, ಗ್ರಾಮ ಜನಗಳು ಯಥಾಸ್ಥಿತಿ ಹಸುಗಳನ್ನು ಕಾಣಬಿಟ್ರು. ಮರಗಳಲ್ಲಿ ನಿಂತ್ಕೊಂಡು ನೋಡಿದ್ರು. ಹಸುಗಳು ಮರ ಸುತ್ತ ನಿಂತ್ಕೊಂಡು ಮುಸ್ಸಂಜೆ ಟೈಮಲ್ಲಿ ಹಾಲು ಹಾಕ್ತಾ ಇರೋದನ್ನ ಪ್ರತ್ಯಕ್ಷವಾಗಿ ನೋಡಿದ್ರು. ಇಲ್ಲೇನೋ ಸ್ವಾಮಿ ಇದೆ, ದೇವರಿದೆ ಅಂತ ಹೇಳಿ ಈಶಾನ್ಯ ದಿಕ್ಕಲ್ಲಿರುವಂತಹ ದೇವಸ್ಥಾನದ ಈಶಾನ್ಯ ದಿಕ್ಕಲ್ಲಿರುವಂತಹ ನಾಗ ಕಲ್ಯಾಣಿ ಅಂತ ಇದೆ. ಆ ಕಲ್ಯಾಣಿಯಲ್ಲಿ
ಮಣ್ಣಿನ ಮಡಕೆಯಲ್ಲಿ ನೀರು ತಂದು ಆ ಮೂರ್ತಿಗೆ ಮರ ಸುತ್ತ ಇದ್ದಂಥ ಒತ್ತದ ಮಣ್ಣನ್ನು ಕರಗಿಸಿದರು. ಒಳಗಡೆ ಲಿಂಗ ಇತ್ತು. ಯಾವ ದೇವರು ಅಂತ ಪ್ರಶ್ನೆ ಮಾಡಿದಾಗ ಮತ್ತಿತಾಳೇಶ್ವರ ಅಂತ ಬ್ರಾಹ್ಮಣನ ಮೇಲೆ ದೇವರು ಬಂತು ಹೇಳಿದ್ರು. ಏನು ಪರಿಹಾರ ಮಾಡ್ತೀಯಪ್ಪ ಅಂತ ಹೇಳಿದಾಗ ಚರ್ಮದ ಕಾಯಿಲೆಗಳನ್ನ ಗುಣ ಮಾಡ್ತೀನಿ ಅಂತ ಹೇಳಿದ್ರು. ಘೋರವಾದಂಥ ಚರ್ಮದ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಅರ್ಬಿಸು, ಸೊರಿಯಾಸಿಸು, ವೆರಿಕೋಸು, ವೈಟ್ ಪ್ಯಾಚು, ಹಳ್ಳಿ ಕಡೆ ಸರ್ಪಸುತ್ತು ಅಂತಾರೆ, ನಾಗರಸಿಕ್ಕು ಅಂತಾರೆ. ಈ ಥರ ಚರ್ಮದ ಕಾಯಿಲೆಗಳು ನಿವಾರಣೆ ಆಗುವಂಥ ಕ್ಷೇತ್ರ ಇದು. ಭಾನುವಾರ ಮತ್ತು ಗುರುವಾರ ವಿಶೇಷವಾದಂಥ ದಿನಗಳಾಗಿರುತ್ತೆ. ನಿತ್ಯ ಪೂಜೆಗಳಿರುತ್ತೆ. ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಿರಂತರವಾಗಿ ಪೂಜೆ ಇರುತ್ತೆ. ಇಲ್ಲಿ ಬಂದಂಥ ಭಕ್ತಾದಿಗಳು 2 ಕಲ್ಯಾಣಿಗಳಿದೆ. ಒಂದು ಕಲ್ಯಾಣಿಯಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಬೇಕು, ಇನ್ನೊಂದು ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೋಬೇಕು. ಮಡಿ ಉಟ್ಕೊಂಡು ನಾಗರಿಗೆ ಮತ್ತು ಹುತ್ತಕ್ಕೆ ತನಿ ಎರಡು ಸ್ವಾಮಿ ಯಥಾಸಕ್ತಿ ಸೇವೆ ಮಾಡಿಕೊಂಡು, ವಿಶೇಷವಾದಂಥ ಪದ್ಧತಿ ಏನು ಅಂದರೆ ಅಡುಗೆ ಮಾಡಿ ಊಟ ಮಾಡುವಂಥದ್ದು. ಅಡುಗೆ ಮಾಡಿ ಊಟ ಮಾಡೋದು ಸಿಹಿ ಊಟ ಆಗಿರುತ್ತೆ. ಮಣ್ಣಿನ ಮೇಲೆ ಹಾಕೊಂಡು ಊಟ ಮಾಡ್ತಾರೆ. 100 ಭೂತಗಳಿದ್ದಂಥ ಕ್ಷೇತ್ರ ಆಗಿರೋದ್ರಿಂದ ಇದು ಮಾಡೋದಂಥ ಪ್ರಸಾದನ ಮಣ್ಣಿನ ಮೇಲೆ ಹಾಕೊಂಡು ನೈವೇದ್ಯ ತಿನ್ನೋದ್ರಿಂದ ಘೋರವಾದಂಥ ಚರ್ಮದ ಕಾಯಿಲೆ ಗುಣ ಆಗುತ್ತೆ, ಸಂತಾನ ದೋಷ ನಿವಾರಣೆ ಆಗುತ್ತೆ, ಮತ್ತು ವಿವಾಹ ಆಗದಿರುವಂಥ ಭಕ್ತಾದಿಗಳು ವಿವಾಹ ಪ್ರಾಪ್ತಿಯಾಗುತ್ತೆ. ಮತ್ತಿತಾಳೇಶ್ವರ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯನೇ ಶಿವ ಸ್ವರೂಪದಲ್ಲಿ ಲಿಂಗವಾಗಿ ಒಡೆದು ಮೂಡಿರುವಂಥದ್ದು ಮತ್ತಿತಾಳೇಶ್ವರ ಅಂತ ಹೇಳ್ತಾರೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮತ್ತು ಕಲ್ಲುವೇನಹಳ್ಳಿ ಅನ್ನೋ ಗ್ರಾಮ ಆಗಿರುತ್ತೆ. ಇದು ಏನೇ ಸಮಸ್ಯೆಗಳಿದ್ರು ನಮ್ಮ ಭಕ್ತಾದಿಗಳು ಚರ್ಮದ ಕಾಯಿಲೆ, ಹೆಚ್ಚು ಚರ್ಮದ ಕಾಯಿಲೆ ಇರುವಂಥದ್ದು ಬಂದು ಇಲ್ಲಿ ಮೃತ್ತಿಕೆಯನ್ನು ಪ್ರಸಾದವಾಗಿ ಇದನ್ನು ಸ್ವೀಕಾರ ಮಾಡೋದ್ರಿಂದ ಘೋರವಾದಂಥ ಚರ್ಮದ ಕಾಯಿಲೆ ನಿವಾರಣೆ ಆಗುತ್ತೆ ಅನ್ನೋದು ಪರಂಪರೆಯಾಗಿ ಬಾಳ್ಕೆ ಬಂದಿದೆ. 1800 ವರ್ಷದ ಇತಿಹಾಸ ಆಗಿರೋದ್ರಿಂದ ಸಾಕ್ಷಾತ್ ಸುಬ್ರಹ್ಮಣ್ಯ ಶಿವ ಸ್ವರೂಪದಲ್ಲಿ ಕೂತಿರುವಂಥದ್ದು ಇದು ನಿಜ ಆಗುತ್ತೆ. ಇಲ್ಲಿ ಯಾವ್ಯಾವ ಥರ ಸೇವೆಗಳು ನಡೆಯುತ್ತೆ? ಸೇವೆ ಅಂದರೆ ಭಾನುವಾರ ಕೂಡ ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕ ಸೇವೆ ಆಗಿರುತ್ತೆ. ಭಕ್ತಾದಿಗಳು ತನಗೆ ತಾನೇ ಅಡುಗೆ ಮಾಡಿ ಊಟ ಮಾಡುವಂಥದ್ದೇ ಸೇವೆ. ಶಕ್ತಿ ಇರುವಂಥ ಭಕ್ತಾದಿಗಳು ಅಭಿಷೇಕ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಶಕ್ತಿ ಇಲ್ಲ ಅನ್ನುವಂಥ ಭಕ್ತಾದಿಗಳು ತಾನೇ ಪೊಂಗಲ್ ವಿಶೇಷ ಆಗುತ್ತೆ, ಪೊಂಗಲನ್ನು ಪ್ರಸಾದವಾಗಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡೋದ್ರಿಂದ ಮಣ್ಣು ಮೇಲೆ ಹಾಕೊಂಡು ತಿನ್ನೋದ್ರಿಂದ ಚರ್ಮದ ಕಾಯಿಲೆಗಳು ಗುಣಾಗುತ್ತೆ. ಚರ್ಮದ ಕಾಯಿಲೆ ದೋಷ ಇಲ್ಲವಂಥ ಭಕ್ತಾದಿಗಳು ಎಲೆಗೆ ಬಡ್ಕೊಂಡು ತಿನ್ನುವಂಥದ್ದು ಈ ಥರ ಪದ್ಧತಿ ಇರುತ್ತೆ. ದಯಮಾಡಿ ಬಂದು ಸ್ನಾನ ಮಾಡಿ ಸ್ವಾಮಿ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ತಾರೆ. ಅರ್ಚಕ ರಾಜಶೇಖರ ದೀಕ್ಷಿತ್. ಗುರುಗಳಿಗೆ ಧನ್ಯವಾದ ಹೇಳಿ ದೇವಾಲಯದ ಪ್ರದಕ್ಷಿಣೆಗೆ ಮುಂದಾದ್ವಿ. ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿಗೆ ನಮಸ್ಕರಿಸಿ ನಂತರ ವೃಕ್ಷ ಪೂಜೆಯನ್ನು ಸಲ್ಲಿಸಿದ್ವಿ. ಗುರುಗಳು ಹೇಳಿದ ಹಾಗೆ ಇಲ್ಲಿಗೆ ಬರುವಂತಹ ಜನರು ಸಿಹಿ ಅಡಿಗೆಗಳನ್ನು ಅಂದರೆ ಪಾಯಸ, ವಡೆ, ಅನ್ನ ಸಾರು ಈ ರೀತಿ ಆಹಾರವನ್ನು ತಯಾರಿಸಿ ಸ್ವಾಮಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ಪ್ರಸಾದವಾಗಿ ಸೇವಿಸ್ತಾರೆ. ಈ ರೀತಿಯ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತುಂಬಾ ದಿನಗಳಾಗಿತ್ತು. ಹೀಗೆ ಸ್ವಲ್ಪ ಹೊತ್ತು ದೇವಾಲಯದ ಆವರಣದಲ್ಲಿ ಕುಳಿತು ನಂತರ ನಮ್ಮ ಬೆಂಗಳೂರಿಗೆ ಬರೋದಕ್ಕೆ ಮುಂದಾದ್ವಿ. ಒಟ್ಟಾರೆ ಒಂದು ಅದ್ಭುತವಾದ ಪುಣ್ಯಕ್ಷೇತ್ರದ ಪರಿಚಯ ನಮಗಾಯಿತು. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಚಾರ, ನಿಮಗೆ ದೇವಾಲಯದ ಬಗ್ಗೆ, ಪೂಜೆ ಹಾಗೂ ಸೇವೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಗುರುಗಳ ನಂಬರನ್ನು ಹಾಕಿರ್ತೀನಿ, ದಯಮಾಡಿ ಸಂಪರ್ಕಿಸಿ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ನಮ್ಮ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯದ ಪರಿಚಯ. ಹೇಗನ್ನಿಸ್ತು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್, ಜೈ ಹಿಂದ್, ನಮಸ್ಕಾರ.